ಇದು ಅಮೆರಿಕೆಯಲ್ಲಿ ನಡೆದಂಥ ಘಟನೆ. ಇದು ಒಬ್ಬ ನಿರ್ಗತಿಕ ಹುಡುಗ. ಆತ ತನ್ನ ಸ್ಕೂಲ್ ಫೀಸ್ಗಾಗಿ ಪ್ರತಿ ಮನೆಗೆ ಹೋಗಿ ವಸ್ತುಗಳನ್ನು ಮಾರಿ ಅದರಿಂದ ಬಂದಂಥ ದುಡ್ಡಿನಲ್ಲಿ ಸ್ಕೂಲ್ ಫೀಸು, ಪುಸ್ತಕ, ಮನೆ ಖರ್ಚು ಎಲ್ಲವನ್ನ ಮ್ಯಾನೇಜ್ ಮಾಡ್ತಾ ಇರ್ತಾನೆ. ಒಂದ್ಸಲ ಹೀಗೆ ಮಾರಾಟ ಮಾಡುವಾಗ ಇದ್ದಕ್ಕಿದ್ದ ಹಾಗೆ ಮಳೆ ಶುರು ಆಗ್ಬಿಡುತ್ತೆ. ಧೋ ಅಂತ ಮಳೆ ಬೀಳಲಿಕ್ಕೆ ಶುರು ಆಗುತ್ತೆ. ಈತನ ಯಾವ ವಸ್ತುಗಳು ಮಾರಾಟ ಆಗೋದೇ ಇಲ್ಲ. ಎಲ್ಲವೂ ಚೀಲದಲ್ಲಿ ಹಾಗೆ ಉಳಿದು ಬಿಡ್ತವೆ. ಈತನಿಗೆ ಇನ್ನಿಲ್ಲದ ಹಾಗೆ ಹಸಿವು, ಬಾಯಾರಿಕೆ ತಡ್ಕೊಳಕ್ಕಾಗೋದಿಲ್ಲ. ಕಣ್ಣಲ್ಲಿ ನೀರು ಬರ್ಲಿಕ್ಕೆ ಶುರು ಆಗುತ್ತೆ. ಸಣ್ಣ ಮಗು ಬೇರೆ. ಎದುರುಗಡೆ ಒಂದು ಮನೆ ಕಾಣುತ್ತೆ. ಆ ಮನೆಗೆ ಹತ್ರ ಹೋಗಿ ಬಾಗಿಲು ತಟ್ತಾನೆ. ಬಾಗಿಲು ತೆಗಿಯತ್ತೆ. ಒಳಗಡೆ ಒಬ್ಬ ಹುಡುಗಿ ಈತನನ್ನು ನೋಡ್ತಾಳೆ. ನೋಡಿದ ತಕ್ಷಣ ಏನು ಅಂತ ಕೇಳ್ತಾಳೆ. ನನಗೆ ತುಂಬ ಬಾಯಾರಿಕೆ ಆಗಿದೆ, ಒಂದು ಗ್ಲಾಸ್ ನೀರು ಕೊಡ್ತೀರಾ? ಆ ಹುಡುಗಿಗೆ ಗೊತ್ತಾಗತ್ತೆ ಈತ ಹಸ್ಕೊಂಡಿದ್ದಾನೆ. ಆಕೆ ಒಳಗಡೆ ಹೋಗಿ ಒಂದು ಗ್ಲಾಸ್ ಹಾಲನ್ನು ತಂದು ಕೊಡ್ತಾಳೆ. ಆತ ಎಷ್ಟು ಹಸಿದಿರ್ತಾನೆ ಅಂದರೆ ಕೊಟ್ಟ ತಕ್ಷಣ ಘಟಘಟನೆ ಕುಡಿಯೋಕ್ಕೆ ಶುರು ಮಾಡ್ತಾನೆ. ಬಿಸಿ ಬಿಸಿಯಾದ ಹಾಲು ನಾಲಿಗೆ ಸುಡ್ತಾ ಇದೆ. ಆದರೆ ಹಸಿವಿನ ಹೇಗಿರುತ್ತೆ ಅಂತಂದರೆ ಆತ ಆ ಹಾಲನ್ನು ಘಟಘಟನೆ ಕುಡ್ದವನೇ ಆ ಗ್ಲಾಸನ್ನು ಕೊಟ್ಟು ಹೇಳ್ತಾನೆ, ನೀನು ನನಗೆ ಹಾಲನ್ನು ಕೊಟ್ಟೆ, ಆದರೆ ನಿಂಗೆ ಕೊಡ್ಲಿಕ್ಕೆ ನನ್ನ ಹತ್ರ ಏನು ದುಡ್ಡಿಲ್ವಲ್ಲ ಅಂತ. ಯಾವತ್ತೂ ಮಾಡಿದ ಸಹಾಯಕ್ಕೆ ದುಡ್ಡು ಕೊಡ್ಲಿಕ್ಕೆ ಹೋಗಬಾರ್ದು ಮಗು, ಅರ್ಥ ಮಾಡ್ಕೊ. ಬೇಕಾದ್ರೆ ಕೇಳು, ಇನ್ನೊಂದು ಗ್ಲಾಸ್ ಹಾಲು ಕೊಡ್ತೀನಿ. ಮಗುವಿನ ಕಣ್ಣಲ್ಲಿ ನೀರು ಬರುತ್ತೆ. ಬಾಯಿ ಹೇಳೆಯಲ್ಲಿಂದ ಹೊರಡ್ತಾನೆ. ಆ ಮಗು ಮುಂದೆ ತುಂಬ ಚೆನ್ನಾಗಿ ಓದಿ ಅಮೇರಿಕೆಯ ಅತಿ ದೊಡ್ಡ ಡಾಕ್ಟರ್ ಆಗಿಬಿಡ್ತಾನೆ. ಆತನ ಹೆಸರು ಡಾಕ್ಟರ್ ಹಾರ್ವರ್ಡ್ ಕ್ಯಾಲಿ. ಪೇಷಂಟ್ಗೆ ರೇರೆಸ್ಟ್ ಆಫ್ ದಿ ರೇರ್ ಡಿಸೀಸ್ ಆಗಿಬಿಡುತ್ತೆ, ಕಾಯಿಲೆ ಆಗಿರುತ್ತೆ. ಆ ಕಾಯಿಲೆಯನ್ನು ವಾಸಿ ಮಾಡಬೇಕು ಅಂದರೆ ಅದು ಅಮೆರಿಕದಲ್ಲಿ ಮಾಡಬಲ್ಲಂಥ ವ್ಯಕ್ತಿ ಅಂತಂದರೆ ಕೇವಲ ಡಾಕ್ಟರ್ ಹಾರ್ವರ್ಡ್ ಕ್ಯಾಲಿ. ಆತನ ಹತ್ರ ಕೇಸ್ ಪೇಪರ್ ಬರುತ್ತೆ. ನೋಡ್ತಾನೆ. ಹೆಸರು ನೋಡಿದ ತಕ್ಷಣ ತನ್ನ ಬಾಲ್ಯ ನೆನಪಾಗತ್ತೆ, ತಾನು ಹಸ್ಕೊಂಡದ್ದು ನೆನಪಾಗತ್ತೆ, ಮಳೆಯಲ್ಲಿ ನೆಂದದ್ದು ನೆನಪಾಗತ್ತೆ, ಆಕೆ ಕೊಟ್ಟ ಹಾಲು ನೆನಪಾಗತ್ತೆ. ನೇರವಾಗಿ ಹೋಗಿ ಆಕೆ ಬೆಡ್ ಬಳಿ ಹೋಗ್ತಾನೆ. ಹೋಗಿ ಏನನ್ನೂ ಹೇಳೋದಿಲ್ಲ, ನೋಡ್ತಾನೆ. ನೋಡಿದೆ ಅವನೇ ಟ್ರೀಟ್ಮೆಂಟ್ ಶುರು ಮಾಡ್ತಾನೆ. 1 ದಿವಸ, 2 ದಿವಸ, 3 ತಿಂಗಳು ನಿರಂತರವಾಗಿ ಶುಶ್ರೂಷೆಯನ್ನು ಮಾಡಿ ಆಕೆಯನ್ನು ಬದುಕಿಸ್ಕೊಳ್ತಾನೆ. ಆಕೆಗೆ ಟೆನ್ಷನ್ ಆಗಿಬಿಡುತ್ತೆ. 3 ತಿಂಗಳಾಯಿತು. ಅಮೆರಿಕೆ ಹಾಸ್ಪಿಟ್ಲ್ ಬಿಲ್ಲು ಅಂದರೆ ಎಷ್ಟಿರಬಹುದು ಆಲೋಚನೆ ಮಾಡಿ. ಆಕೆ ಯೋಚನೆ ಮಾಡ್ತಾಳೆ, ತನ್ನ ಮನೆಯನ್ನೇ ಮಾರಿಬಿಡೋಣ, ಯಾಕೆಂದರೆ ಈ ಬಿಲ್ಲನ್ನು ನಂಗೆ ಕಟ್ಟಲಿಕ್ಕೆ ಆಗೋದಿಲ್ಲ, ಬಿಲ್ ಕೊಡಿ ಅಂತ. ತೆಗೆದಾಗ ಒಳಗಡೆ ಮೆಸೇಜ್ ಇರ್ತದೆ, ಯುವರ್ ಬಿಲ್ ಈಸ್ ಪೇಡ್ ಅಂತೇಳಿ. ಯಾವುದು ಅಂತ. ಒಂದು ಗ್ಲಾಸ್ ಹಾಲನ್ನು ಕೊಟ್ಟಿದ್ದೆಲ್ಲ ಆ ಡಾಕ್ಟ್ರ್ ನಾನೇ. ಆಕೆ ಕಣ್ಣಲ್ಲಿ ಇದ್ದಕ್ಕಿದ್ದ ಹಾಗೆ ನೀರು ಉಕ್ಲಿಕ್ಕೆ ಶುರುವಾಗುತ್ತೆ. ಡಾಕ್ಟ್ರು ಇನ್ನಿಲ್ಲದ ಹಾಗೆ ಭಾವುಕನಾಗ್ತಾನೆ. ಆ ಹೆಣ್ಮಗಳನ್ನು ತಬ್ಕೋತಾನೆ. ಅವತ್ತು ನೀನು ನನಗೆ ಹಸಿದಾಗ ಹಾಲನ್ನು ಕುಡಿಸ್ತಾ ಹೋಗಿದ್ರೆ ಇವತ್ತು ನಾನು ಡಾಕ್ಟ್ರ್ ಆಗ್ತಾ ಇರಲಿಲ್ಲ. ಆಕೆ ಮನಸ್ಸು ಬಂದ್ಬಿಡುತ್ತೆ. ಒಂದು ಸಣ್ಣ ಸಹಾಯ ಮಾಡಿದ್ದಕ್ಕೆ ದೇವರು ನನಗೆ ಎಂಥ ದೊಡ್ಡ ಉಪಕಾರವನ್ನು ಮಾಡಿದ, ಥ್ಯಾಂಕ್ ಯು ಡಾಕ್ಟರ್ ಅಂತಾಳೆ. ನಮ್ಮ ಜೀವನದಲ್ಲಿ ಇಂಥ ಬೇಕಾದಷ್ಟು ಅವಕಾಶಗಳು ಬಂದಿರ್ತವೆ, ನಾವು ಅದನ್ನು ಗಮನಕ್ಕೆ ತೆಗೆದುಕೊಂಡಿರೋದಿಲ್ಲ. ಸಣ್ಣ ಸಣ್ಣ ಸಹಾಯಗಳು ಬೇರೆಯವರ ಜೀವನದಲ್ಲಿ ಭಾಳ ದೊಡ್ಡ ಮಟ್ಟದ ಪರಿಣಾಮವನ್ನು ಉಂಟು ಮಾಡ್ತವೆ, ಬಹಳಷ್ಟು ಸಹಾಯವನ್ನು ಉಂಟು ಮಾಡ್ತವೆ. ಅದನ್ನು ನಾವು ಗಮನಿಸೋದೇ ಇಲ್ಲ. ದಯವಿಟ್ಟು ಅಂಥದ್ದೊಂದು ಸಹಾಯವನ್ನು ಮಾಡೋಣ ಅಲ್ವಾ?